ಶಿಡ್ಲಘಟ್ಟ ತಾಲೂಕು ಕರ್ನಾಟಕ ಸರ್ಕಾರಿ ನೌಕರರ ಸಂಘದ 2025-26ನೇ ಸಾಲಿನ ವಾರ್ಷಿಕ ಸರ್ವ ಸದಸ್ಯರ ಸಭೆ. ನಮಸ್ಕಾರ, ಸಮತಾ ನ್ಯೂಸ್ಗೆ ಸ್ವಾಗತ. ಶಿಡ್ಲಘಟ್ಟ ತಾಲೂಕು ಸರ್ಕಾರಿ ನೌಕರರ ಸಂಘದ 2025-26ನೇ ಸಾಲಿನ ವಾರ್ಷಿಕ ಸರ್ವ ಸದಸ್ಯರ ಸಭೆಯು ಅಧ್ಯಕ್ಷರಾದ ಸುಬ್ಬಾರೆಡ್ಡಿ ಅವರ ನೇತೃತ್ವದಲ್ಲಿ ಯಶಸ್ವಿಯಾಗಿ ನಡೆಯಿತು. ಈ ಸಭೆಯಲ್ಲಿ ಸಂಘದ ವಾರ್ಷಿಕ ಬಜೆಟ್ ಅನ್ನು ಮಂಡಿಸಿ ಅನುಮೋದನೆ ಪಡೆದುಕೊಳ್ಳಲಾಯಿತು. ಇದೇ ಸಂದರ್ಭದಲ್ಲಿ ಸಂಘಕ್ಕೆ ನೂತನವಾಗಿ ಆಯ್ಕೆಯಾದ ಪದಾಧಿಕಾರಿಗಳನ್ನು ಗೌರವಿಸಿ ಸಮರ್ಪಣಾ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅಧ್ಯಕ್ಷರಾದ ಕೆಎನ್ ಸುಬ್ಬಾರೆಡ್ಡಿ ಅವರು, ತಾಲೂಕಿನಲ್ಲಿ ಸರ್ಕಾರಿ ನೌಕರರ ಭವನ ನಿರ್ಮಾಣ ಹಂತದಲ್ಲಿದ್ದು ಶೀಘ್ರದಲ್ಲಿ ಉದ್ಘಾಟನೆಗೊಳ್ಳಲಿದೆ. ಇದಕ್ಕೆ ಅಗತ್ಯವಿರುವ ಪ್ರಸ್ತಾವನೆಯನ್ನ ಹಾಗೂ ವಿಷಯಗಳನ್ನು ಮುಂಬರುವ ಸಭೆಯಲ್ಲಿ ಮಂಡಿಸಿ ಚರ್ಚಿಸಲಾಗುವುದು ಎಂದು ತಿಳಿಸಿದರು. ಇದೇ ವೇಳೆ ಸ್ಥಳೀಯ ಶಾಸಕರ ಸಮ್ಮುಖದಲ್ಲಿ ಸರ್ಕಾರಿ ನೌಕರರ ಭವನ, ಗುರುಭವನ ಹಾಗೂ ಅಂಬೇಡ್ಕರ್ ಭವನಗಳ ನಿರ್ಮಾಣ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದ್ದು, ಪ್ರಸ್ತುತ 3 ಕಟ್ಟಡಗಳ ನಿರ್ಮಾಣ ಕಾರ್ಯ ವೇಗವಾಗಿ ನಡೆಯುತ್ತಿರುವುದು ತಾಲೂಕಿನ ನೌಕರರಿಗೆ ಹಾಗೂ ಸಾರ್ವಜನಿಕರಿಗೆ ಅತ್ಯಂತ ಸಂತಸದ ವಿಷಯವಾಗಿದೆ ಎಂದರು. ಆರೋಗ್ಯ ಇಲಾಖೆಯ ದೇವರಾಜ್ ಅವರು ಮಾತನಾಡಿ, ಸುಬ್ಬಾರೆಡ್ಡಿ ಅವರು ನೌಕರರ ಸಂಘದ ಅಧ್ಯಕ್ಷರಾಗಿ ಅತ್ಯುತ್ತಮ ಸೇವೆ ಸಲ್ಲಿಸಿದ್ದಾರೆ. ಮುಂಬರುವ ದಿನಗಳಲ್ಲಿ ಅವರಿಗೆ ರಾಜಕೀಯ ಕ್ಷೇತ್ರದಲ್ಲೂ ಉನ್ನತ ಮತ್ತು ಉತ್ತಮವಾದ ಅವಕಾಶ ಸಿಗಲಿ ಎಂದು ಶುಭ ಹಾರೈಸಿದರು. ಈ ಮಹತ್ವದ ಸಭೆಯಲ್ಲಿ ಶಿಡ್ಲಘಟ್ಟ ತಾಲೂಕಿನ ಸರ್ಕಾರಿ ನೌಕರರ ಸಂಘದ ಎಲ್ಲ ಪದಾಧಿಕಾರಿಗಳು, ನಿರ್ದೇಶಕರು ಹಾಗೂ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು. ಶಿಡ್ಲಘಟ್ಟ 25-26ನೇ ಸಾಲಿನ ವಾರ್ಷಿಕ ಸರ್ವ ಸದಸ್ಯರ ಸಭೆ ಮತ್ತು ಈಗಾಗಲೇ ನಮ್ಮ ಕಾರ್ಯಕಾರಿ ಸಮಿತಿಯಲ್ಲಿ ಪದಾಧಿಕಾರಿಗಳಾಗಿದ್ದು ಬೇರೊಂದು ಇಲಾಖೆಗಳಿಗೆ ವರ್ಗಾವಣೆಯಾಗಿ ಅಥವಾ ಪ್ರಮೋಷನ್ ಸಿಕ್ಕಿ ಹೋಗಿರುವಂತಹ ಅಧಿಕಾರಿಗಳು ಮತ್ತು ನಿವೃತ್ತಿಯಾಗಿರುವಂತಹ ಪದಾಧಿಕಾರಿಗಳಾಗಿದ್ದು ಅವರ ಒಂದು ಬದಲಾಗಿ ಈಗ ಆ ಇಲಾಖೆಯಿಂದ ಹೊಸದಾಗಿ ನಾವು 7 ಜನ ಪದಾಧಿಕಾರಿಗಳನ್ನು ನಾಮನಿರ್ದೇಶಿತ ಸದಸ್ಯರೆಲ್ಲ ಕಾರ್ಯಕಾರಿ ಸಮಿತಿ ಸದಸ್ಯರು ಚುನಾಯಿತ ಭಾವನೆ ಸದಸ್ಯರಿದ್ದಾಗೆ ಅವ್ರನ್ನ ಈ ದಿನ ಕಾರ್ಯಕ್ರಮದಲ್ಲಿ ಅವ್ರನ್ನೂ ನಾವು ಗುರುತಿಸುವಂತಹ ಕೆಲಸ ಒಂದು ಮಾಡಬೇಕಾಗಿದೆ. ಅದರ ಭಾಗವಾಗಿ ಈ ದಿನ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರುವಂತಹ ನಮ್ಮ ಸಂಘದ ಗೌರವಾನ್ವಿತ ಎಲ್ಲ ಪದಾಧಿಕಾರಿಗಳ ಒಂದು ನಿರ್ದೇಶಕರೇ ಹಾಗೂ ನಮ್ಮ ತಾಲೂಕಿನ ಎಲ್ಲ ತಾಲೂಕು ಕಚೇರಿಯ ವಿವಿಧ ಇಲಾಖೆಗಳ ಮುಖಂಡರುಗಳೇ ಹಾಗೂ ಮಾಧ್ಯಮ ಸ್ನೇಹಿತರೇ ಹಾಗೂ ನಮ್ಮ ತಾಲೂಕಿನ ಎಲ್ಲ ವೃಂದ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳೇ, ಏನು ಈ ದಿನ ನಾವು 25-26ನೇ ಸಾಲಿನ ವಾರ್ಷಿಕ ಬಜೆಟ್ ಮಂಡಿಸಿದಂತಹ ಸಂದರ್ಭದಲ್ಲಿ ನಮಗೇನೊಂದು ಹಿಂದಿನ ಸಾಲಿನ ಬಗ್ಗೆ ಹಿಂದಿನ ಸರ್ವ ಸದಸ್ಯರ ಸಭೆ ಮಾಡುವಂತ ಸಂದರ್ಭದಲ್ಲಿ 5,04,91 ರೂಪಾಯಿ ನಮ್ಮಲ್ಲಿ ಉಳಿಕೆ ಇತ್ತು. ತದನಂತರ ಈ 25-26ನೇ ಸಾಲಿನಲ್ಲಿ ನಮಗೆ ಬರೀ ಬ್ಯಾಂಕಿನಿಂದ ಬಂದಿರುವಂತಹ ಬಡ್ಡಿ 13,324. ಆ ಎಲ್ಲಾ ಹಣ ಸೇರಿ 5,17,415 ರೂಪಾಯಿಗಳು ಈ ದಿನಾಂಕಕ್ಕೆ ನಮ್ಮ ಸರ್ಕಾರಿ ನೌಕರ ಸಂಘದ ಖಾತೆಯಲ್ಲಿ ಇರುತ್ತದೆ. ಜೊತೆಗೆ ಇದರ ಜೊತೆಗೆ ನಮಗೆ 24, 25, 23, 24, 24, 25, 26 ಈ 3 ಸಾಲುಗಳ ನಮ್ದು ಒಂತಿಗೆ ಹಣ ಏನು ನಾವು 200 ರೂಪಾಯಿ ಕಟ್ ಮಾಡ್ತೀವಿ, ಅದರಲ್ಲಿ 100 ರೂಪಾಯಿ ನಮ್ಮ ಸಂಘಕ್ಕೆ, 50 ರೂಪಾಯಿ ಜಿಲ್ಲಾ ಸಂಘ, 50 ರೂಪಾಯಿ ರಾಜ್ಯ ಸಂಘ ಇಟ್ಕೊಳ್ಬೇಕಾಗಿದೆ. ಆ 100 ರೂಪಾಯಿ ನಮ್ಗೆ ಇನ್ನೂ ಪ್ರಕಾರ ನಮ್ಗೆ ಸುಮಾರು 4,05,00,000 ಬರುವಂತದ್ದಿದೆ. ಕೈ ಜೋಡಿಸಿದ್ರೆ ನಿಮ್ ಜೊತೆ ನಾವು ಬರ್ತಾ ಇದೀವಿ ಅಷ್ಟೇ. ಅದರಿಂದ ಮುಂಚೆನೂ ಬರುವಂತ ದಿನಗಳಲ್ಲಿ ಇನ್ನ ಡಿಸೆಂಬರ್ 31ಕ್ಕೆ ನಮ್ಮ ವಯೋನಿವೃತ್ತಿ ಹೊಂದ್ತೀನಿ. ತದನಂತರ ಯಾರೇ ಬಂದು ಸಂಘ ಮುಂದುವರ್ಸ್ಕೊಂಡು ಹೋಗ್ಲಿ, ಅವರೂ ಅಷ್ಟೇ ಮುಂದೆ ಬರೋಂಥ ಸಭೆ ಸಮಾರಂಭದಲ್ಲಿ ಆಗ್ಬೋದು, ಯಾವುದೇ ಇದರಲ್ಲಾಗ್ಬೋದು, ಯಾವುದೇ ರೀತಿ ತಾರತಮ್ಯವಿಲ್ಲದೆ ಸಂಘ ಮುಂದುವರ್ಸ್ಕೊಂಡು ಹೋಗುವಂಥ ನಮ್ಮ ನೌಕರು ನಮ್ಮಲ್ಲಿ ಇದ್ದಾರೆ. ಅಂತ ನೌಕರರೇ ಸಂಘದ ಅಧ್ಯಕ್ಷ ಆಗ್ತಾರೆ. ನಿಮ್ಮೆಲ್ಲ 9 ಇರುತ್ತೆ ಅವತ್ತು ಹೇಳ್ತಾ, ಏನು ನೀವು ಇದುವರೆಗೂ ನಿಮ್ಗೆ ಸಹಕಾರ ಕೊಟ್ಟಿದ್ರೆ ಮುಂದಿನ ಅವ್ರಿಗೆ ಸಹಕಾರ ಕೊಡ್ರಿ. ಏನು ಈಗ ಶಾರ್ಟಾಗಿ ಶಾಸಕರನ್ನ ಭೇಟಿ ಮಾಡಿ ಆದಷ್ಟು ಬೇಗ ನಮಗೆ ನೌಕರ ಭವನ ಉದ್ಘಾಟನೆಗೆ ಏನೇನು ಬೇಕು ಅದನ್ನೆಲ್ಲ ತಾವೆಲ್ಲ ಸರ್ಕಾರದೊಂದಿಗೆ ಮಾಡೋಣ ಅಂತ ಹೇಳ್ತಾ, ಮುಂದೆ ಇದೇ ರೀತಿ ತಮ್ಮ ಸಹಕಾರ ಇಲ್ಲಿ ಅಂತ ಹೇಳ್ತಾ, ಆಮೇಲೆ ಇದರೊಟ್ಟಿಗೆ ಇನ್ನೊಂದು ಕೆಲವೊಂದು ವಿಚಾರ ಇದೆ. ಈಗ ನಾವು ಆರೋಗ್ಯ ಇಲಾಖೆಗೆ ಈಗಾಗಲೇ 5 ಜನ ಚುನಾಯಿತ ಪ್ರತಿನಿಧಿಗಳಿದ್ದಾರೆ.
ಅದರಲ್ಲಿ ಇಬ್ಬರು ಮತ್ತೆ ನಾಮಿನೇಷನ್ ಸದಸ್ಯರಿದ್ದಾರೆ, ಇಬ್ಬರಲ್ಲ 3 ಜನ ಇದ್ದಾರೆ. ಅದ್ರ ಜೊತೆಗೆ ಇನ್ನು ಕೆಲವು ಸ್ನೇಹಿತರು ನಮಗೂ ವ್ಯಾಪಾರ ಸಂಘದಲ್ಲಿ ತೊಡಗಿಸ್ಕೊಳ್ಳೋಕ್ಕೆ ಅವಕಾಶ ಕೊಡಿ, ನಾವು ನಿಮ್ಮ ಜೊತೆಲಿ ಭಾಗಿಯಾಗ್ತೀವಿ, ನಾವು ತೊಡಗಿಸ್ಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಈಗ ಮುಂದಿನ ಸಭೆಗೆ ಅವ್ರನ್ನ ನಾವು ನಾಮಿನೇಷನ್ ಮಾಡ್ಕೊಳ್ಬೇಕಾದ್ರೆ ತಾವೇನು ಇಲಾಖೆಯಿಂದ 5 ಜನ ಇದ್ದೀರಿ, ನೀವು 5 ಜನನು ಕೂತ್ಕೊಂಡು ನೀವೆಲ್ಲ ಸರ್ವಾನುಮತದಿಂದ ಇಬ್ಬರು ಯಾರು ಬರಕ್ಕೆ ಹೇಳಿದ್ರು ಅವರಿಬ್ಬರ ಜೊತೆಗೆ ಇನ್ಯಾರಾದರೂ ಇದ್ದರೆ ಒಂದು ಫಾರ್ ಆಲ್ ಅದು ಕ್ಲಿಯರ್ ಮಾಡಿರಿ. ಎಲ್ಲರೂ ಒಟ್ಟಾಗಿ ನಾಮಿನೇಷನ್ ಮಾಡಿ ಅದನ್ನು ರಾಜ್ಯ ಸಂಘಕ್ಕೆ ಅಪ್ರೂವಲ್ ಕಳಿಸಿ ಅಪ್ರೂವಲ್ ತಗೊಳ್ಳೋಂಥ ಕೆಲಸ ನಾವು ಮಾಡ್ತೀವಿ. ದಯವಿಟ್ಟು ನೀವೇನು ನೌಕರ ಸಂಘದಲ್ಲಿ ರಾಮೋತ್ತುಲ್ಲಾ, ಅಕ್ಕಲರೆಡ್ಡಿ, ಕೆ.ಟಿ. ನರಸಿಂಹಪ್ಪ, ದೇವರಾಜು, ಲಲಿತಮ್ಮ 5 ಜನ ಚುನಾಯಿತ ಪ್ರತಿನಿಧಿಗಳಿದ್ದೀರಿ. ಇವೆಲ್ಲ ಕುಂತ್ಕೊಂಡು ನಿಮ್ಮಲ್ಲಿ ಯಾರು ಇಲಾಖೆಯಿಂದ ಈಗ ನನಗೊಂದು 2 ಹೆಸರು ಹೇಳಿದ್ದಾರೆ, ಆಮೇಲೆ ನಿಮ್ಮ ಸಭೆಗೆ ನಾನು ತಿಳಿಸ್ತೀನಿ. 2 ಹೆಸರು ಜೊತೆಗೆ ಇನ್ಯಾರಾದ್ರೂ ವಾಲಂಟ್ರಿ ಬಂದು ನಾವು ನೌಕರ ಸಂಘದಲ್ಲಿ ತೊಡ್ಕೊಳ್ತೀವಿ, ಕೆಲಸ ಮಾಡ್ತೀವಿ ಅನ್ನೋದಾದರೆ ಅವ್ರನ್ನೂ ನಾವು ನಾಮಿನೇಷನ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾ, ಅದಕ್ಕೆ ಮುಂದಿನ ಸಭೆ ಒಳಗಡೆ ಅವ್ರನ್ನೂ ಆಹ್ವಾನಿಸೋಣ ಅಂತ ಹೇಳ್ತಾ, ಆ ಒಂದು ಈ 5 ಜನ ಗುಂಪಿಗೆ ಒಮ್ಮತವಾಗಿ ನನಗೆ ಹೇಳಿದ್ರೆ ನಮ್ಮೆಲ್ಲರ ಪರವಾಗಿ ಅವ್ರನ್ನೂ ಸ್ವಾಗತ ಮಾಡೋಣ, ಜೊತೆಗೆ ಸಭೆಯಲ್ಲಿ ಒಮ್ಮತದಿಂದ ನಾವು ಅದನ್ನು ತೀರ್ಮಾನ ಮಾಡೋಣ ಅಂತ ಹೇಳ್ತಾ, ಏನೀಗ ಮುಂದೆ ಬರೋಂಥ ಖರ್ಚುಗಳಾಗ್ಬೋದು, ಮುಂದೆ ಯಾವ ರೀತಿ ಮಾಡಬೇಕು ನೌಕರ ಸಂಘ ಉದ್ಘಾಟನೆ ಆದಮೇಲೆ ಒಂದು ಕಾರ್ಯಕ್ರಮಕ್ಕೆ ಮತ್ತೊಂದು ಸಭೆ ಡೇಟುಗಳು ಎಲ್ಲ ಕೆಲಸ ಆಗಿ ಫಿಕ್ಸ್ ಆದಂಥ ಸಮಯದಲ್ಲಿ ಮತ್ತೆ ನಾವೆಲ್ಲ ಸಭೆ ಸೇರಿ ಆ ಒಂದು ಕಾರ್ಯಕ್ರಮವನ್ನು ಯಾವ ರೀತಿ ಮಾಡೋಣ, ರೂಪುರೇಷೆಗಳು ಎಲ್ಲ ನಿಮ್ಮೆಲ್ಲರ ಸಹಕಾರದೊಂದಿಗೆ ಅವತ್ತು ಇನ್ನೂ ಅಚ್ಚುಕಟ್ಟಾಗಿ ಮಾಡೋಣ ಅಂತ ಹೇಳ್ತಾ, ಏನೀಗ ನಮ್ಮ ಸಂಘದ ಸರ್ವಸದಸ್ಯ ಸಭೆ ಮುಕ್ತಾಯ ಅಂತ ಬಂದಿದ್ದು, ಈ ಸಮಯದಲ್ಲಿ ಪ್ರಮುಖವಾದಂಥದ್ದು ನಮ್ಮಲ್ಲಿ ಹೊಸದಾಗಿ ಬಂದಿರೋಂಥ ನಮ್ಮ 7 ಜನ ಪದಾಧಿಕಾರಿಗಳು, ಅವರಿಗೆ ನಮ್ಮ ಸಂಘದ ಪರವಾಗಿ ಗೌರವ ಸಮರ್ಪಣೆಯನ್ನು ಹರಿಸಬೇಕು. ಅದ್ರ ಜೊತೆಗೆ ನಮ್ಮ ನಿವೃತ್ತಿ ಆಗಿರುತ್ತ ನಮ್ಮ ಸಂಘದ ಇನ್ನೊಬ್ಬ ಸದಸ್ಯರಾದ ಬೈರಾರೆಡ್ಡಿ ಅವ್ರಿಗೂ ಸಮರ್ಪಣೆ ಮಾಡಬೇಕು ಅಂತ ಹೇಳ್ತಾ, ಈ ಕಾರ್ಯಕ್ರಮವನ್ನು ಮುಂದುವರಿಸಲಿಕ್ಕೆ ನಿರೂಪಕರಿಗೂ ಮತ್ತು ನಮ್ಮ ಕಾರ್ಯದರ್ಶಿಯವರಿಗೆ ಅವರನ್ನು ಕೋರ್ತಾ ನನ್ನ 2 ಮಾತುಗಳಿಗೆ ವಿರಾಮ ಹೇಳುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಾರ್ವಜನಿಕ ಏನು ಹೇಳೋಷ್ಟಿಲ್ಲ. ನನಗೆ ಅನಿಸಿರೋದು ಒಂದೇ, ಸರ್ಕಾರಿ ನೌಕರರಲ್ಲಿ ಅಧ್ಯಕ್ಷರಾದಾಗಿಂದ ಯಾವ ಥರ ನಡ್ಕೊಳ್ತಾ ಇದ್ದಾರೆ, ಮುಂದಿನ ರಾಜಕೀಯ ಗೋಷ್ಠಿಯಲ್ಲೂ ಅವ್ರೊಂದು ಯಾವುದೋ ಒಂದು ಕ್ಯಾಂಡಿಡೇಟ್ ಆಗ್ಬೋದು ಅನ್ನೋ ಒಂದು ಯಾಕಂದ್ರೆ ಇದೊಂದು ಪಾಠ ಅವ್ರಿಗೆ. ಯಾವ ಥರ ಸಂಘನ ನಡೆಸ್ತೀವಿ, ಸಂಘನ ಯಾವ ಥರ ನಾವು ಜವಾಬ್ದಾರಿಯಿಂದ ಯಾವುದೇ ಒಂದು ತೊಡಕುಗಳಾಗ್ದಂಗೆ ಎಲ್ಲ ವಿಷಯಕ್ಕೂ ಸಹ ನಾವು ಹೋಗಿ ಅವ್ರು ಏನ್ ಕೇಳ್ತಾರೆ ನೌಕರರಿಗೆ ತೊಂದರೆಗಳನ್ನ ಜೊತೆಗೆ ಹೋಗಿ ಕಷ್ಟ ಆಗ್ಲಿ ಸುಖ ಆಗ್ಲಿ ಅದನ್ನ ನಿಭಾಯಿಸ್ತಾರಲ್ಲ, ಆ ವ್ಯಕ್ತಿತ್ವ ಮನುಷ್ಯನಿಗೆ ಇರಬೇಕು. ಆ ವ್ಯಕ್ತಿತ್ವ ಇದ್ರೇನೆ ಮುಂದೊಂದಿದ್ರೆ ಯಾವುದೋ ಒಂದು ಹುದ್ದೆಯಲ್ಲಿ ಒಳ್ಳೆ ಹೆಸರು ತಗೊಳಕ್ಕಾಗೋದು. ಅದನ್ನ ನಿಮ್ಮ ಸರ್ಕಾರಿ ನೌಕರರ ಹುದ್ದೆಯಲ್ಲಿ ತೋರಿಸಿದ್ರೆ ಮುಂದಿನ ದಿವಸ ರಾಜಕೀಯದಲ್ಲಿ ತೋರಿಸ್ತಾರೆ ಇದೆ. ಒಳ್ಳೇದಾಗಿದೆ ತಪ್ಪಿಲ್ಲ. ಯಾಕಂದ್ರೆ ಯಾವ ಶ್ರಮ ಪಡ್ತಾರೆ ಅವ್ರಿಗೆ ಒಂದು ಅಲಂಕರಿಸೋದ್ರಲ್ಲಿ ತಪ್ಪೇ ಇಲ್ಲ. ದೇವರು ಅವ್ರಿಗೆ ಎಲ್ಲ ರೀತಿ ನಮ್ಗೆ ಏನೇನು ತೊಂದರೆ ಇತ್ತು ಸರ್, ನಾನು ಕಾಲ್ ಮಾಡಿ ಕೇಳ್ತಾ ಇರ್ತೀನಿ, ಸರ್ ನಮ್ಮ ಪ್ರಾಬ್ಲಮ್ ಸಾಲ್ವ್ ಇದೆ ಅಂದ್ರೆ ನೋಡ ಅನ್ನೋ ಭಾವನೆ ಇಲ್ಲ. ಹೌದಾ, ಯಾರು ಕಾಂಟ್ಯಾಕ್ಟ್ ನಂಬರ್ ಯಾರು ಹೇಳ್ಬೇಕು ಅಂದ್ರೆ ಇಂಟೆಂಟ್ ಎಷ್ಟು ನಾಳೆ ನಾಳೆ ಮಾತೇ ಬರಲ್ಲ ತಾಯಿ. ಹೌದಾ, ಯಾಕೆ ಹೇಳ್ಬೇಕು, ಯಾರು ಹೌದಾ, ಆಯ್ತು ನನಗೆ ಬರಲ್ಲ. ಮಾತಾಡ್ಬೇಕು ಆದ್ಮೇಲೆ ಇಟ್ಟರೆ ನಾವು ಕೇಳ್ಬೇಕಾಗುತ್ತೆ. ಏನ್ ಸರ್ ಮಾತಾಡ್ಬಾರ ಏನಾಯ್ತು ಅಂತ ಕೇಳ್ಬೇಕಾಗುತ್ತೆ. ಯಾಕಂದ್ರೆ ನಾನು ತುಂಬ ವರ್ಷದಿಂದ ಸರ್ಕಾರಿ ನೌಕರರಲ್ಲಿ ಇದೀನಿ, ಒಳ್ಳಾಟ ಇದೆ ನನಗೆ 20 ವರ್ಷದಿಂದ. ಆದ್ರೆ ಅವ್ರು ಹಂಗಿಲ್ಲ, ಮಾಡಿದ್ದಾದ್ಮೇಲೆ ಮತ್ತೆ ಕಾಲ ಅವರೇ ಬರ್ತಾರೆ. ನೋಡಪ್ಪ ಇದು ಕ್ಲಿಯರ್ ಮಾಡಿದೀನಿ, ಇದನ್ನ ನೋಡೋದು ಮಾತಾಡ್ಕೊ ಏನಾಗಿದೆ. ಅದು ಮನೋಭಾವ ಎಲ್ಲರಿಗೂ ಬರಲ್ಲ, ಒಳ್ಳೆ ಮನೋಭಾವ ಇದೆ. ಮತ್ತೆ ಎಲ್ಲಾ ರೀತಿಯಲ್ಲೂ ಸಂಘದಲ್ಲಿ ಏನಾಗುತ್ತೆ ಅಂದ್ರೆ, ಸಂಘ ನಡೀಬೇಕಾದ ಕೆಲವೆಲ್ಲ ಅಡೆತಡೆಗೆ ಬರ್ತವೆ. ಆ ಸಂಘದಲ್ಲಿ ಏನು ಅಡೆತಡೆಗೆ ಬರೋದು ಫೈನಾನ್ಸಿಯಲಿ ವಿದ್ಯಾಭಾರದಲ್ಲೇ ಒಂದು ಸಂಘದ ತೊಂದರೆ ಜಾಸ್ತಿ ಆಗುತ್ತೆ. ನಮ್ಮ ತಾಲೂಕಿನಲ್ಲಿ ವಿದ್ಯಾಭಾರದ ಜಾಸ್ತಿ ಆಗ್ತದೆ. ಯಾಕೆ ಯಾವುದಕ್ಕೆ ಆಗ್ಲಿ ಮುಂದೆ ಇರ್ತಾರೆ. ನಮ್ಮ ಸಂಘದಲ್ಲಿ ಬೇಕು ಅನ್ನೋ ಭಾವನೆ ಆಮೇಲೆ ಸೆಕೆಂಡ್ರಿ. ಅದು ಸಭೆ ಮಾಡೋಣ, ಖರ್ಚು ವೆಚ್ಚಗೆ ನೋಡೋಣ, ಅದೊಂದು ಸೆಕೆಂಡ್ರಿ. ಇಲ್ಲ ನಾಳೆ ಸಭೆಗೆ ಹೋಗ್ಬೇಕು, ಇಲ್ಲ ಯಾವುದೋ ಕಾರ್ಯಕ್ರಮಕ್ಕೆ ಹೋಗ್ಬೇಕು, ರಾಜ್ಯ ಮಟ್ಟದ ಪ್ರೋಗ್ರಾಮ್ಸ್ ಇದೆ, ಎಲ್ಲದಕ್ಕೂ ಸಹ ಅವರು ಎಲ್ಲರಿಗಿನ ಮುಂಚೆನೆ ಅವರೇ ರೆಡಿ ಮಾಡಿರ್ತಾರೆ. ಇಲ್ಲಪ್ಪ ಇದು ರೆಡಿ ಇದೆ, ದಯವಿಟ್ಟು ಬರ್ರಿ. ನಾವು ರೆಡಿ ಮಾಡೋದಲ್ಲ, ಅವರೇ ರೆಡಿ ಮಾಡ್ಬಿಟ್ಟು ನಮ್ಗೆ ಬರ್ರಿ ಅಂತ. ಆ ಒಂದು ವ್ಯಕ್ತಿತ್ವ ಇರುವಂತ ವ್ಯಕ್ತಿಗಳು ನಮಗೆ ಎಲ್ಲವೂ ಸಿಗಲ್ಲ. ಬೆಳೆಯೋಕೆ ಎಷ್ಟು ಜನ ಮಾತ್ರ ಸಿಗ್ತಾರೆ ಅಂತ ಒಂದು ಉದ್ದೇಶ ಇರುವಂತ ವ್ಯಕ್ತಿಗಳು. ಅವರು ನಮ್ಮ ಸಂಘ ಎಷ್ಟು ಸಹ ಚೆನ್ನಾಗಿ ನಿಡ್ಕೊಂಡ್ ಬಂದಿದೆ.
ನಮ್ಗೆ ನಾವು ಅದೇ ನಮ್ಮ ಇವ್ರು MP ಸದಸ್ಯರು ಹೇಳಿದಂಗೆ ಒಂದು ಆಸೆ ಇತ್ತು. ನಾನು ಯಾವಾಗ ಹೇಳ್ತಾ ಇರ್ತೀನಿ, ಅಧ್ಯಕ್ಷ ನೀವು ಇದ್ದಾಗಲೇ ನನಗೆ MPS ಮಾಡಿ OPS ಮಾಡ್ತೀವಿ, ಇದ್ದಾಗಲೇ ಅದೊಂದು ಹೆಸರಾಗಿ ಅನ್ನೋ ಒಂದು ಆಸೆ ಇರ್ತಾ ಇತ್ತು. ನೋಡೋಣ ಮುಂದಿನ ದಿನಗಳಲ್ಲಿ ನಮ್ಮ ಜೊತೆ ಅವ್ರು ಕೈ ಜೋಡಿಸ್ತಾರೆ, ಹೀಗೆ ಕಂಟಿನ್ಯೂ ಮಾಡ್ತಾರೆ ಅನ್ನೋ ಆಸೆ ಇದೆ. ನಮ್ಮ ಜೊತೆ ಯಾವಾಗಲೂ ಸಹ ಹೀಗೆ ಒಡನಾಟ ಹೇಗಿದೆ, ನಮ್ಮ ಜೊತೆ ಎಲ್ಲಾ ಒಂದು ಕಾರ್ಯಕ್ರಮಗಳು ಸಹ ಭಾಗವಹಿಸ್ತೀವಿ. ಅವ್ರಿಗೂ ಸಹ ನಾವು ಎಲ್ಲಾ ರೀತಿಯ ನಮ್ಮ ಆರೋಗ್ಯ ಇಲಾಖೆಯಿಂದ ಏನ್ ಬೇಕು ಸಪೋರ್ಟ್ ಖಂಡಿತ ನೀಡ್ತೀವಿ ಅಂತ ನನಗೆ